ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ದೀರ ಸ್ಟೈಲ್ ಡೈರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಬಿಗಿನರ್ಸಿಗಾಗಿ ಫಾಲ್ ಹೇಗೆ ಹಾಕೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಬಿಗಿನರ್ಸಿಗೆ ಫಾಲ್ ಹಾಕೋದು ಸ್ವಲ್ಪ ಕನ್ಫ್ಯೂಷನ್ ಅಂತ ಇದ್ದೇ ಇರುತ್ತೆ. ಆದ ಕಾರಣ ನೀವು ಆರಾಮದಲ್ಲಿ ಈ ವಿಡಿಯೋನ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ನಾನು ಸಾರಿದ್ದು ಸೆರಗನ್ನು ಹಿಡ್ಕೊಂಡು ಯಾವ ರೀತಿ ಲಾಸ್ಟ್ ಪಾಯಿಂಟ್ ತನಕ ಬರ್ತೇನೆ. ನೋಡಿ, ಇದು ಲಾಸ್ಟ್ ಪಾಯಿಂಟಲ್ಲಿ ಬರುವಾಗ ನಮಗೆ ಸಾರಿದ್ದು ಲಾಸ್ಟಲ್ಲಿ ಸೈಡ್ ಸ್ಟಿಚ್ ಮಾಡಿಟ್ಟಿರ್ತೇವಲ್ಲ, ಅಲ್ಲಿ ನಾವು 1.5 ಫೀಟ್ನಷ್ಟು ಅಂದರೆ 18 ಇಂಚಿನಷ್ಟು ಜಾಗವನ್ನು ಬಿಟ್ಟು ನಾವು ಫಾಲನ್ನು ಹಾಕ್ಕೊಳ್ಬೇಕು. ಅಂದರೆ ಅಂದಾಜು 2 ಗೇಣಿನಷ್ಟು ನಾವು ಕೈ ಅಳತೆಯಲ್ಲಿ ಸಾರಿದ್ದು ಫಾಲಿಗೆ ಜಾಗ ಬಿಡ್ಬೋದು. ಅಂದರೆ 2 ಗೇಣಿನಷ್ಟು ಜಾಗವನ್ನು ಬಿಟ್ಟು ಅಲ್ಲಿ ಮಾರ್ಕ್ ಮಾಡಿದರೆ ನಮಗೆ ಸುಲಭವಾಗಿ ಸ್ಟಿಚಿಂಗ್ ಮಾರ್ಕ್ ಎಲ್ಲಿದೆ ಅಂತ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಕೆಲವು ಸಲ ನಮಗೆ ಏನಾಗ್ತದೆ ಅಂತ ಹೇಳಿದರೆ ಸಾರಿಯ ಕಲರ್ನಂಥ ಫಾಲ್ ನಮಗೆ ಸಿಕ್ಕಿರಲ್ಲ. ಆವಾಗ ಲೈನಿಂಗ್ ಪೀಸನ್ನೇ ನಾವು ಎಕ್ಸ್ಟ್ರಾ ಅರ್ಧ ಮೀಟರ್ ತಗೊಂಡ್ರೆ ನಾವೇ ಕೈಯಲ್ಲಿ ಲೆಂತ್ ವೈಸಲ್ಲಿ ಸ್ಟಿಚಿಂಗ್ ಮಾಡಿದರೆ ತುಂಬ ಸುಂದರವಾಗಿರ್ತಕ್ಕಂಥ ಫಾಲ್ ನಮಗೆ ಮಾಡ್ಕೊಳ್ಬೋದು. ಫಾಲ್ ಲೆಂತ್ 1.5 ಮೀಟರ್ ಬೇಕು. ನಾನಿಲ್ಲಿ ಈ ಫಾಲಿದ್ದು ಸೈಡ್ ಸ್ಟಿಚ್ ಮಾಡಲಿಲ್ಲ, ಯಾಕಂದರೆ ನಾನು ಫಾಲ್ ಇಡುವಾಗಲೇ ಸೈಡ್ ಫೋಲ್ಡ್ ಮಾಡಿ ಸ್ಟಿಚಿಂಗ್ಗೆ ಇಡ್ತೇನೆ. ಆವಾಗ ನಮಗೆ ಎರಡೆರಡು ಕೆಲಸ ಉಳಿತಾಯ ಆದಾಗೆ ಆಗ್ತದೆ, ಕೆಲಸನೂ ತುಂಬ ಫಾಸ್ಟಾಗಿ ಆಗುತ್ತೆ. ನಾನಿಲ್ಲಿ ಬಿಗಿನರ್ಸ್ಗಾಗಿ ಸ್ಟಿಚ್ ಮಾಡಿ ತೋರಿಸ್ತಾ ಇರೋದ್ರಿಂದ ಈ ಫಾಲನ್ನು ತುಂಬಾ ನಿಧಾನವಾಗಿ ಸ್ಟಿಚ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಿ, ಏನೋ ತಪ್ಪಾಗದಾಗೆ ಸ್ಟಿಚ್ ಮಾಡಿಕೊಳ್ಳಿ. ನಿಮಗೆ ಇಲ್ಲಿ ಫಾಲ್ ಸ್ಟಿಚ್ ಮಾಡುವಾಗಲೇ ಫೋಲ್ಡ್ ಮಾಡಲಿಕ್ಕೆ ಕಷ್ಟ ಆಗೋದಾದರೆ ಮೊದಲಿಗೆ ನೀವು ಫಾಲ್ದು ಸೈಡ್ ಎಡ್ಜನ್ನೆಲ್ಲ ಫುಲ್ ಕ್ಲಿಯರ್ ಸ್ಟಿಚ್ ಮಾಡಿಕೊಳ್ಳಿ. ಆ ನಂತರ ನೀವು ಫಾಲನ್ನು ಫಿಕ್ಸ್ ಮಾಡಿಕೊಂಡು ಹೋಗಿ. ನನಗೆ ಇಲ್ಲಿ ನಾನು ಫಾಲನ್ನು ಹಾಕುವಾಗ ಸೈಡ್ ಫೋಲ್ಡ್ ಮಾಡಿಕೊಂಡೇ ಹೋಗ್ತಾ ಇರ್ತೇನೆ, ಯಾಕಂತ ಹೇಳಿದರೆ ನನ್ನ ಕೆಲಸ ಅತಿ ವೇಗವಾಗಿ ಆಗುತ್ತೆ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಲೇಡೀಸ್ ಟೈಲರ್ನವರಿಗೆ ಸಮಯ ಸಾಕಾಗೋದಿಲ್ಲ, ಯಾಕಂತ ಹೇಳಿದ್ರೆ ಮನೆಯಲ್ಲೂ ಮೇಂಟೈನ್ ಮಾಡ್ಕೊಳ್ಬೇಕು, ಕೆಲಸನೂ ಮಾಡ್ಕೊಳ್ಬೇಕು, ಶಾಪನ್ನು ನೋಡ್ಕೊಳ್ಬೇಕು. ಆದ ಕಾರಣ ತುಂಬಾ ಸ್ಟ್ರೆಸ್ ಆಗಿರ್ತೀವಿ. ಆನಂತರ ಈ ಬೇಸಿಗೆ ಕಾಲದಲ್ಲಂತೂ ತುಂಬಾ ಹೆವಿ ಬೇಸಿಗೆ ಬಿಸಿಲು ಇರೋ ಕಾರಣ ನಮ್ಮ ಹೆಲ್ತನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಂಡಿರಬೇಕು. ಆಗಾಗ ತಣ್ಣೀರು ಅಥವಾ ಈ ಬಿಸಿ ಆಗಿ ತಣ್ಣಗಾಗಿರೋ ನೀರನ್ನು ನೀವು ಕುಡಿತಾ ಇರಬೇಕು. ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿದ್ರೆ ನಮಗೆ ತುಂಬಾ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ. ನಾವು ಫಾಲ್ ಹಾಕುವಾಗ ಸಾಡಿಯನ್ನು ಕೂಡ ಎಳೆದಿಟ್ಕೊಳ್ಬಾರ್ದು, ಫಾಲನ್ನು ಕೂಡ ಎಳೆದಿಟ್ಕೊಳ್ಬಾರ್ದು. ತುಂಬಾ ಫ್ರೀಯಾಗಿ ಬಿಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ಒಂದು ವೇಳೆ ನಾವು ಫಾಲನ್ನು ಅಥವಾ ಸಾರಿಯನ್ನು ಎಳೆದಿಟ್ಕೊಂಡು ಸ್ಟಿಚ್ ಮಾಡಿದರೆ ನಮಗೆ ರಿಂಕಲ್ಸ್ ಬರೋದು ಗ್ಯಾರಂಟಿ. ನಾವಿಲ್ಲಿ ಕೆಲವರಿಗೆ ಫಾಲದ್ದು ಅಪ್ಪರ್ ಸೈಡಲ್ಲಿ ಹೆಮ್ಮಿಂಗ್ ಬೇಕು ಅಂತ ಕೇಳ್ತಾರೆ ಕೆಲವು ಕಸ್ಟಮರ್ಸ್ ಸ್ಟಿಚಿಂಗ್ಗೆ ಸಾಕು ಅಂತ ಹೇಳ್ತಾರೆ. ಬಟ್ ನಾವಿಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ಕಸ್ಟಮರ್ ಯಾವ ರೀತಿ ಹೇಳ್ತಾರೆ ಆ ಥರ ನಾವು ಸ್ಟಿಚ್ ಮಾಡಿ ಕೊಡಬೇಕಾಗ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.